ದಿವ್ಯಾ, ನಿಮ್ಮ ಅತ್ತೆಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೆ. ಸಾರಿ ಅತ್ತೆ, ನಿದ್ದೆ ಮಾಡ್ಬಿಟ್ಟಿದ್ದೆ. ಅತ್ಗೆ ಬಂದು 7 ಸವರ್ಗೂ ಗೊತ್ತೇ ಆಗ್ಲಿಲ್ಲ. ಪರವಾಗಿಲ್ಲ ಬಿಡಮ್ಮ, ಯಾವತ್ತೂ ಒಂದ್ಸಲ ಆದ್ರೆ ಏನೂ ತೊಂದರೆ ಇಲ್ಲ. ನಾನೆಲ್ಲ ವಿಷಯನೂ ನಿಮ್ಮ ಮನೆಯವ್ರ ಹತ್ರ ಮಾತಾಡಿದ್ದೀನಿ. ನಮ್ಮ ಮನೆ ಸೊಸೆ ಆಗೋದಕ್ಕೆ ನೀನು ತಯಾರಾಗು. ಅಯ್ಯೋ, ನಮ್ ದಿವ್ಯಾ ಮದುವೆಯಾಗಿ ನಿಮ್ಮ ಮನೆ ಬರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾಳೆ ಅಲ್ಲೇ ದಿವ್ಯಾ. ಸರಿ, ನಾವೇನು ಬರ್ತೀವಿ. ಅಂದ್ಹಾಗೆ ಕಾರ್ತಿಕು ನಾಳೆನೆ ಸಂಗೀತ ಮೆಹಂದಿ ಅಂತ ಹೇಳ್ತಿದ್ದ. ನೀವು ನಾಳೆ ಬೆಳಿಗ್ಗೆನೆ ಹೊರಡಬೇಕಾಗತ್ತೆ. ಸರಿ, ನಾವು ಟೈಮಿಗೆ ಸರಿಯಾಗಿ ರೆಡಿ ಇರ್ತೀವಿ. ಬರ್ತೀವಿ. ಒಂದ್ ನಿಮಿಷ, ಅರಿಶಿನ ಕುಂಕುಮ ತಗೊಂಡು ಹೋಗಿ. ನೋಡಿ, ನಿಮ್ಮನ್ನ ನೋಡಿದ ಖುಷಿಲಿ ಅರಿಶಿನ ಕುಂಕುಮ ಕೊಡೋದೇ ಮರ್ತು ಹೋಗಿದ್ವಿ. ಸತ್ಯ, ಹೋಗಿ ತಗೊಂಡ್ ಬಾಮ್ಮ. ದಿವ್ಯಾ, ನೀನ್ ಹೋಗಿ ಅರಿಶಿನ ಕುಂಕುಮ ತಂದು ಕೊಡಮ್ಮ. ಸರಿ, ನಾವಿನ್ ಬರ್ತೀವಿ. ಅಮ್ಮ, ಏನ್ ಹೇಳ್ತಾ ಇದ್ದೀರಮ್ಮ? ಅವಳು ಕರೀದೆ ಹೋದ್ರು ಬರಲ್ಲ ಅನ್ನೋ ಗ್ಯಾರಂಟಿ ಏನಿದೆ ಹೇಳು? ಅವಳು ಮದ್ವೆಗೆ ಬರೋದು, ಮದ್ವೆ ನಿಲ್ಸೋದು, ಅದಕ್ಕಿಂತ ಅವಳು ನಮ್ಮೆದುರಿಗೆ, ನಮ್ಮ ಕಣ್ಣೆದುರಿಗೆ ಇದ್ರೆ ಒಳ್ಳೇದು ಅಂತ ನಾನೇ ಖುದ್ದಾಗಿ ಹೋಗಿ ಅವಳನ್ನ ಕರೆದು ಬಂದಿದ್ದೀನಿ. ಯಾಕಮ್ಮ ಅವಳನ್ನ ಕರೆದ್ರಿ? ಅವಳ ಮುಖ ನೋಡಕ್ಕೂ ನನ್ಗೆ ಇಷ್ಟ ಇಲ್ಲ ಅಂತವಳು ನನ್ನ ಮದ್ವೆ ಓಡಾಡ್ಕೊಂಡಿರ್ಬೇಕಾ? ಇದು ನಿನ್ನ ಮದ್ವೆ ಅನ್ನೋದಕ್ಕಿಂತ ಮೊದಲು ಇದು ಅವಳ ಅಕ್ಕನ ಮದ್ವೆ. ಬೇಡಮ್ಮ, ಅವಳನ್ನ ಕಣ್ ಮುಂದಿದ್ರೆ ನನ್ ಮೈಯೆಲ್ಲ ಉರಿಯುತ್ತೆ, ಕೋಪ ಬರುತ್ತೆ. ಅವರವ್ರ ಕೋಪ ಅವರವ್ರ ನಿಯಂತ್ರಣದಲ್ಲಿರ್ಬೇಕು. ನಿನಗ್ ಬೇಡವಾದ್ರೆ ಅವಳನ್ನ ನೋಡ್ಬೇಡ, ಅವಳ ಪಾಡಿಗೆ ಅವಳು ಇರ್ತಾಳೆ. ನಿಮ್ಗೆ ಯಾಕಮ್ಮ ಅವಳು ಬರ್ಲಿ ಅಂತ ಇಷ್ಟೊಂದು ಹಠ? ನೀವ್ ಇವಾಗ್ಲೇ ಅವಳು ಫೋನ್ ಮಾಡಿ ಹೇಳಿ ಬರ್ಬೇಡ ಅಂತ. ನನ್ಗೋಸ್ಕರ ಅಮ್ಮ, ಪ್ಲೀಸ್. ನಾನ್ ಹೇಳಾಗಿದೆ, ಅವಳು ಮದ್ವೆಗೆ ಬಂದೇ ಬರ್ತಾಳೆ. ಯಾಕೆ, ಏನು, ಎತ್ತ ಅಂತ ಪ್ರಶ್ನೆ ಕೇಳಬೇಡ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ. ಸೀತಾ, ನೀನು ಮದುವೆಗೆ ಸತ್ಯನ್ನ ಬಾ ಅಂತಂತ ಹೇಳಿದ್ರು ನನಗಂತೂ ತುಂಬಾ ಸಂತೋಷ ಆಗಿದೆ ಕಣೆ. ಯಾರ ಕಣ್ಣಿಗೂ ಕಾಣದೇ ಇರುವಷ್ಟು ದೂರ ಹೊರಟೋಗ್ಬೇಕು. ನೀನ್ ಇದೆಯೋ ಇಲ್ವೋ ಅನ್ನೋದು ನಮಗ್ ಯಾರಿಗೂ ಗೊತ್ತಾಗಬಾರ್ದು. ಹಾಗಾದ್ರೆ ಮಾತ್ರ ದಿವ್ಯನ ನನ್ನ ಮನೆ ತುಂಬಿಸ್ಕೊಳ್ತೀನಿ. ಹಾಗಂತ ನನಗೆ ಭಾಷೆ ಹಲೋ ಸರ್, ನಾನು ಕೀರ್ತನಾ.
ಕೂತ್ಕೊಳ್ಳಿ. ಏನಾಗಬೇಕಾಗಿತ್ತು? ಬಾಲನ್ನ ಬಿಟ್ಬಿಡಿ. ಅವನು ನನ್ನ ಕಡೆಯವನು. ನಿಮ್ಮ ಕಡೆ ಹುಡುಗನ? ನೀವ್ಯಾರು ಅಂತ ಗೊತ್ತೇ ಇಲ್ವಲ್ಲ ಮೇಡಮ್? ಬೇಲಿಲ್ದೆ ಯಾರನ್ನು ಬಿಡಕ್ ಆಗಲ್ಲ ಮೇಡಮ್. ಪೊಲೀಸ್ ಸ್ಟೇಷನ್ ಅಂದ್ರೆ ಮಕ್ಕಳಾಟ ಕೆಟ್ಟೋಯ್ತಾ? ನೀವ್ ಹೇಳಿದ್ದೇನೋ ಸರಿ, ಆದ್ರೆ ನಮ್ಮ ಹುಡುಗ ಏನಂತ ದೊಡ್ಡ ತಪ್ಪೇನ್ ಮಾಡಿಲ್ಲ. ಏನೋ ವಯಸ್ಸು, ಹುಡುಗಾಟಿಕೆ. ಬಿಟ್ಬಿಡಿ ಸರ್. ಬೇಲ್ ತನ್ನಿ ನೋಡೋಣ. ಬೇಲ್ ತರೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಂದ್ರೆ ಬೇಲಿಗೆ ಅಂತ ಖರ್ಚು ಮಾಡೋ ದುಡ್ಡನ್ನ ನಿಮಗ್ ಕೊಡೋಣ ಅಂತಿದ್ದೀನಿ. ತುಂಬಾ ರಿಸ್ಕ್ ಮೇಡಮ್. ನಾನ್ ರಿಸ್ಕ್ ತಗೊಳಕ್ ರೆಡಿ ಇಲ್ಲ. ಮೀಡಿಯಾ ಸ್ಟ್ರಾಂಗ್ ಇರುವಾಗ ಸ್ವಲ್ಪ ಯಾಮಾರಿದ್ರು ನನ್ನ ಕೆಲಸ ಹೋಗುತ್ತೆ ಅಷ್ಟೇ. ಮೀಡಿಯಾ ತನಕ ಹೋದ್ರೆ ತಾನೇ ಸರ್ ರಿಸ್ಕು. ಇದೆಲ್ಲ ನಮ್ಮೊಳಗಡೆನೆ ನಡೆದು ಬಿಡತ್ತೆ. FIR ಕಾಪಿನ ಹರಿದಾಕಿ. ನಾನೀಗ ಈ ಬ್ಯಾಗನ್ನ ಇಲ್ಲೇ ಬಿಟ್ಟು ಬಾಲನ್ನ ಕರ್ಕೊಂಡು ಹೋದೆ ಅಂತ ಅನ್ಕೊಳ್ಳಿ. ಆಗ ನಮ್ಮಿಬ್ರಿಗೂ ವಿನ್ ವಿನ್ ಸಿಚುವೇಶನ್ ಆಗತ್ತೆ. ಇಬ್ರಿಗೂ ಲಾಭ ಆಗತ್ತೆ ಅಲ್ವಾ ಸರ್? ರೀ ಮಹಾದೇವ್ ಸರ್, ಬಿಟ್ಟು ಕಳಿಸ್ರಿ ಅವನನ್ನ. ಓಕೆ ಸರ್. ಥ್ಯಾಂಕ್ಸ್ ಮೇಡಮ್. ತುಂಬ ಉಪಕಾರ ಆಯಿತು ನಿಮ್ಮಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಏಯ್, ನೀನ್ ಯಾಕೆ ಇಲ್ಲೇ ಇದೆಯಾ? ಹೊರಡೋ. ಅಲ್ಲ ಸರ್, ಬಟ್ಟೆ. ಏಯ್, ಅಲ್ಲೇ ತಗೊಂಡೋಗೋ. ಸರಿ ಸರ್, ಥ್ಯಾಂಕ್ ಯು. ಅಳೇಂದ್ರೆ ಯಾವಾಗ ಬಂದ್ರಿ? ನಾನು ಅವಾಗಲೇ ಬಂದೆ ಅತ್ತೆ. ಮನೇಲಿ ಯಾರು ಇರಲಿಲ್ಲ. ಟೈಮ್ ಆಯ್ತು, ನಾನೇನು ಬರ್ತೀನಿ. ಆರಾಮಾಗಿದ್ದೀರಾ ತಾನೇ? ಯಾಕತ್ತೆ? ನನ್ಗೇನಾಗತ್ತೆ? ಓ, ನಿಮ್ಮ ಮಗಳು ಸತ್ಯ ನನ್ನ ಚೆನ್ನಾಗಿ ವಿಚಾರಿಸ್ಕೊಂಡ್ಲ ಇಲ್ವಾ ಅಂತನಾ? ಅದು ಹಾಗಲ್ಲ ಅಳಿಂದ್ರೆ, ನಿಮಗೆ ಮೊದಲೇ ಇವಳ ಮೇಲೆ ಕೋಪ. ಅವಳಿಗೂ ಕೋಪ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಮೇಲೆ ನೀವೊಂದು ಹೇಳೋದು, ಅವಳೊಂದು ಹೇಳೋದು, ಒಂದು ಹೋಗಿ ಇನ್ನೊಂದಾಗ್ಬಿಟ್ರೆ ಅಂತ ಗಾಬರಿ ಅಷ್ಟೇ. ಇದ್ರಲ್ಲಿ ಗಾಬರಿ ಆಗೋದೇನಿದೆ ಅತ್ತೆ? ಅವಳೇನ್ ಮಾಡ್ತಾಳೆ ನನ್ಗೆ? ಸತ್ಯ ಏನ್ ದೊಡ್ಡ ಹುಲಿನ? ಎಂತ ಹುಲಿ ಆದ್ರೂ ಅದನ್ನ ಹಿಡಿದು ಬೋನ್ಗೆ ಹಾಕೋನು ಒಬ್ಬ ಇರ್ತಾನೆ. ಸತ್ಯನ ವಿಷಯದಲ್ಲಿ ಅದು ನಾನೇ. ಸತ್ಯ ಅದ್ ಹಾಗಲ್ಲಪ್ಪ ಅತ್ತೆ. ಮೊದಲು ಇವಳಿಗೆ ನೀವು ಬಿಲ್ಡಪ್ ಕೊಡೋದನ್ನ ಬಿಟ್ಬಿಡಿ. ನೀವೀಗ ಬಿಲ್ಡಪ್ ಕೊಟ್ಟುನೆ ಈ ರೀತಿ ಹೆಚ್ಕೊಂಡಿರೋದು. ಅಷ್ಟಕ್ಕೂ ಸತ್ಯನ್ ಹೆದರ್ಕೊಳ್ಳೋ ಸೀನ್ ನನ್ಗೆ ಏನೂ ಇಲ್ಲ. ಆದ್ರೆ ನನಗೆ ಭಯ.
ಸರ್ ಡ್ರಾಪ್ ಮಾಡ್ತೀರಾ? ರೇ ಯಾರೇ ನೀವು ಗಾಡಿ ಕುತ್ಕೊಳಕ್ ಬರ್ತಾ ಇದೀರಲ್ಲ, ಡ್ರಾಪ್ ಗಿಪ್ ಎಲ್ಲ ನಾನು ಕೊಡಲ್ಲ. ಸರ್ ಪ್ಲೀಸ್ ಡ್ರಾಪ್ ಮಾಡಿ ಸರ್. ಇಲ್ಲೇ 3-4 ಕಿಲೋಮೀಟರ್ ಇದೆ ಅಷ್ಟೇ. ತುಂಬಾ ಅರ್ಜೆಂಟ್ ಇದೆ, ಲೈವ್ ಪ್ರಶ್ನೆ ಸರ್, ಪ್ಲೀಸ್ ಡ್ರಾಪ್ ಮಾಡಿ. ಸರಿ ಡ್ರಾಪ್ ಮಾಡ್ತೀನಿ. ಎಲ್ಲಿ ಡ್ರಾಪ್ ಮಾಡ್ಬೇಕು ಅಂತ ಸರಿಯಾಗಿ ಹೇಳಿ. ಈ ರೋಡ್ನೇ ಫಾಲೋ ಮಾಡ್ಕೊಂಡು ಹೋಗಿ ಸರ್, ಎಲ್ಲಿ ನಿಲ್ಲಿಸ್ಬೇಕು ಅಂತ ನಾನೇ ಹೇಳ್ತೀನಿ. ತುಂಬಾ ದೂರದ ಪ್ರಯಾಣ, ಟೈಮ್ ಪಾಸ್ ಆಗುತ್ತೆ. ಸರ್ ನನ್ನ ಹತ್ರ ಒಂದು ಕತೆ ಇದೆ, ಗೋಳಿನ ಕತೆ. ನೀವೇನಾದ್ರೂ ಅದನ್ನ ಕೇಳಿದ್ರೆ ನಾನು ಎಲ್ಲಿಗೆ ಹೋಗ್ಬೇಕೋ ನೀವೇ ಡ್ರಾಪ್ ಮಾಡ್ಬಿಡ್ತೀರಿ. ನನ್ ಕತೆ ಹೇಳ ಸರ್? ನಿಮ್ ಹತ್ರ ಹೇಳ್ಕೊಂಡ್ರೆ ನನಗೂ ನನ್ನ ಮನ್ಸು ಹಗುರ ಆಗುತ್ತೆ. ಅಂದ್ರೆ ನಿಮ್ ಹತ್ರ ಅಂತಾನೆ ಅಲ್ಲ, ಹೀಗೆ ಯಾರ ಹತ್ರ ಆದ್ರೂ ನಮ್ ದುಃಖ ಹಂಚ್ಕೊಂಡ್ರೆ ಮನ್ಸು ಹಗುರ ಆಗುತ್ತೆ ಅಂತಾರಲ್ಲ, ಅದಕ್ಕೆ ಹೇಳಿದೆ. ಹೇಳ ಸರ್? ಪ್ಯೂರ್ ಲವ್ ಸ್ಟೋರಿ ಸರ್. ಎಲ್ರಿಗೂ ಅವರ ಲವ್ ಸ್ಟೋರಿ ಪ್ಯೂರ್ ಅಂತಾನೆ ಅನ್ಸುತ್ತೆ. ಸರಿ ಹೇಳಿ ನಿಮ್ ಸ್ಟೋರಿನ. ಛೇ, ಕತೆ ಅಲ್ಲ ಸರ್, ಜೀವನ. ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೀನಿ. ಅವಳು ಒಳ್ಳೆ ಹುಡುಗಿನೇ, ಆದ್ರೆ ಸಿಕ್ಕಾಪಟ್ಟೆ ಬಡತನದಲ್ಲಿ ಬೆಳೆದವಳು. ಆದ್ರೆ ಅವಳಿಗೆ ಶ್ರೀಮಂತೆ ಆಗ್ಬೇಕು ಅನ್ನೋ ಆಸೆ. ನಾನು ಬಡವನೇ, ಆದ್ರೆ ನನ್ ಪ್ರೀತಿಗೆ ಬಡತನ ಇಲ್ಲ ಸರ್. ಅದಕ್ಕೆ ನಾನು ಅವಳ ಎದುರಿಗೆ ಶ್ರೀಮಂತ ಅಂತ ಹೇಳ್ಕೊಂಡೆ ಓಡಾಡ್ತಾ ಇದ್ದೀನಿ. ಅವಳು ಅದನ್ನೇ ನಂಬಿದಾಳೆ. ಅವಳೇ ನನ್ನನ್ನು ಬೇಗ ಮದ್ವೆ ಮಾಡ್ಕೊಂತನೂ ಕೇಳಿದ್ಲು. ಏನ್ ಮಾಡೋದು, ನಾನ್ ಸೆಟ್ಲ್ ಆಗಿಲ್ವಲ್ಲ. ನಮ್ಮ ಅಪ್ಪನ ಹತ್ರ ಇವಳೇ ನನ್ ಹುಡುಗಿ ಅಂತ ಕರ್ಕೊಂಡು ಹೋಗಿ ಮೀಟ್ ಮಾಡ್ಸಕ್ಕೂ ಆಗ್ಲಿಲ್ಲ. ಈ ತರ ಸರ್ಕಸ್ ಅಲ್ಲಿ ನಮ್ ಲವ್ ಸ್ಟೋರಿ ನಡೀತಾ ಇರ್ಬೇಕಾದ್ರೆ ನನ್ ಹುಡುಗಿ ನನ್ಗೊಂದ್ ಮೋಸ ಮಾಡ್ಬಿಟ್ಲು. ವಾಟ್? ನಿಮಗ್ ಮೋಸ ಮಾಡಿದ್ಲಾ? ನೀವ್ ಕಾರ್ ಓಡಿಸಿ ಸರ್, ಇದಿನ್ನು ಇಂಟರ್ವಲ್, ಕ್ಲೈಮ್ಯಾಕ್ಸ್ ಬೇರೆನೇ ಇದೆ. ನನ್ ಹುಡುಗಿ ದುಡ್ಡು ನೋಡಿ ದೊಡ್ಡ ಶ್ರೀಮಂತನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾಳೆ ಸರ್. ಈಗ ಅದು ಮದ್ವೆವರೆಗೂ ಬಂದ್ ನಿಂತಿದೆ. ನಾಳಿದ್ದೆ ಮದ್ವೆ. ಆಕ್ಚುಲಿ ನನ್ ಮದ್ವೆನೂ ನಾಡಿದ್ದೆ. ವಾ, ಎಂತ ಕೋಇನ್ಸಿಡೆನ್ಸು. ಆದ್ರೆ ನನ್ ಹುಡುಗಿ ಟೇಸ್ಟು ಸೂಪರ್. ನೀವ್ ಅವ್ರಿಗೆ ಸೆಟ್ ಆಗಲ್ಲ ಬಿಡಿ ಸರ್. ನಾನು ಯಾವಾಗ್ರಿ ಹೇಳ್ದೆ ನಿಮ್ ಹುಡುಗಿ ಮದ್ವೆ ಆಗ್ತೀನಿ ಅಂತ? ಹಾಗೇನಾದ್ರೂ ಹೇಳಿದ್ದಿದ್ರೆ ಇಲ್ಲೇ ನಿಮ್ಮನ್ನು ಮುಗಿಸ್ಬಿಡ್ತಿದ್ದೆ ಸರ್. ಸತ್ಯ, ಎಲ್ಲಿ ಹೋಗ್ತಿದ್ಯಾ? ಎಲ್ಲಮ್ಮ ಹೋಗೋದು? ಮಲಗ್ತಿದ್ದೀನಿ. ನಾನು ಹೇಳಿದ್ದು ದಿವ್ಯಾ ಮದುವೆ ಆದ್ಮೇಲೆ ಎಲ್ಲಿ ಹೋಗ್ತಿದ್ಯಾ ಅಂತ. ಏನಮ್ಮ ನೀನು ಏನೇನೋ ಕೇಳ್ತಿದ್ಯಾ? ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ, ಮೊದಲು ಉತ್ತರ ಕೊಡು. ನಾನೇನಮ್ಮ ಹೇಳಿ? ಮದುವೆ ಆಗಿ ಗಂಡನ ಮನೆಗೆ ಹೋಗೋಳು ಅಕ್ಕ. ನಾನು ಎಲ್ಲಿಗೆ ಹೋಗ್ಲಿ? ನಾನು ಇನ್ನೆಲ್ಲಿರ್ತೀನಿ? ನಿಮ್ ಜೊತೆನೆ ತಾನೇ. ತಾಯಿ ಹತ್ರ ಸುಳ್ಳು ಹೇಳೋದಿಕ್ಕೆ ನಿನಗೆ ನಾಲ್ಗೆ ಆದ್ರೂ ಹೇಗ್ ಬರುತ್ತೆ ಸತ್ಯ? ನಮ್ಮೆಲ್ಲರನ್ನ ಬಿಟ್ಟು ಹೇಗೆ ಇರ್ತೀಯ? ಮಾತು ಕೊಡ್ಬೇಕಾದ್ರೆ ನಾವ್ ಯಾರು ನೆನಪಾಗ್ಲಿಲ್ವ ನಿನಗೆ? ಬೇರೆ ದಾರಿ ಇರ್ಲಿಲ್ಲಮ್ಮ. ಅಕ್ಕ
ಅಕ್ಕನ ಜೀವನ ದಡ ಸೇರ್ಬೇಕು ಅಂದ್ರೆ ನನಗೆ ಇದ್ದಿದ್ದು ಒಂದೇ ದಾರಿ. ಅದಕ್ಕೆ ಒಪ್ಕೊಂಡ್ಬಿಟ್ಟೆ ಅಮ್ಮ. ಅಕ್ಕ ಚೆನ್ನಾಗಿರೋದು ಮುಖ್ಯ ಅಮ್ಮ ನನಗೆ. ಆಯ್ತು, ನೀನು ಎಲ್ಲಿಗೆ ಬೇಕಾದ್ರೂ ಹೋಗು, ನಾನು ನಿನ್ ತಡೆಯಲ್ಲ. ಅಮ್ಮ, ನೀನು ಅಳಬೇಡಮ್ಮ. ನೀನು ಅಳೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ಪಾಪಿಗಳು ಕಣೆ ನಾವು. ನಿನ್ನನ್ನು ಬಲಿ ಕೊಟ್ಬಿಟ್ವಿ. ನೀನೇ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಇರ್ಬೇಕು? ನನಗೋಸ್ಕರ ಅಮ್ಮ, ದಿವ್ಯಾಕ್ಕನಿಗೋಸ್ಕರ ಇರ್ಬೇಕು ನೀವು. ಅಮ್ಮ ನೋಡು, ಅಪ್ಪ ಕೊಟ್ಟ ಕರ್ತವ್ಯ ನನ್ನ ಕಣ್ಣು ಮುಂದೆ ಇದೆ. ಅದನ್ನ ನಾನು ಯಾವತ್ತೂ ಮರೆಯಲ್ಲಮ್ಮ. ನೀನೇನು ಚಿಂತೆ ಮಾಡಬೇಡ. ಸುಶೀಲಾ, ಕಾರ್ತಿಕ್ಗೆ ಕೆಂಪಾರತಿ ಮಾಡಿ. ತಗೋ ಸುಶೀಲಾ. ಯೋಚನೆ ಮಾಡಬೇಡಿ, ಈ ಸಲ ಇನ್ನೊಬ್ರು ಇದ್ದಾರೆ. ಸತ್ಯ, ಬಾಮ್ಮ. ಒಂದ್ ನಿಮಿಷ. ಸ್ವಲ್ಪನೂ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಜ್ಞಾನ ಇಲ್ಲ. ಹೇಗ್ ಬೇಕೋ ಹಾಗಿದೆಯಾ? ಹಣೆಲ್ ಒಂದು ಕುಂಕುಮನೂ ಇಲ್ಲ.
ನನ್ ಮದ್ವೆಲಿ ನಿಂದೇನ್ ರಾಯಬಾರ? ತೆಪ್ಪಕ್ ಸುಮ್ನೆ ಕೂತ್ಕೊಳ್ಳೋದ್ ಬಿಟ್ಟು ನೀನ್ ಯಾಕೆ ಕೆಲಸ ಎಲ್ಲ ಮಾಡ್ಬೇಕು? ನಿನ್ ಎಷ್ಟೋ ಅಷ್ಟು ನೋಡ್ಕೊಂಡಿದ್ರೆ ಸರಿ. ಹಲೋ, ಇದ್ ನಮ್ಮ ಅಕ್ಕನ್ ಮದ್ವೆ ಕೂಡ. ಏನಂದೆ ನೀನು? ಅಕ್ಕನ್ ಮದ್ವೆ ಅಂದ್ಯಾ? ಸದ್ಯ ನೆನ್ಪಿದ್ಯಲ್ಲ, ಥ್ಯಾಂಕ್ ಗಾಡ್. ನಿನ್ನ ಅಕ್ಕ ನನ್ ಹೆಂಡತಿ ಆಗೋಳು. ನಿನ್ಗಿಂತ ಜಾಸ್ತಿ ಅವಳ ಮೇಲೆ ರೈಟ್ಸ್ ಇರೋದು ನನ್ಗೇನೆ. ಸೊ ನಾನ್ ಹೇಳ್ತಾ ಇದ್ದೀನಿ, ನಮ್ ಮದ್ವೆಲಿ ನಿನ್ ಹೆಲ್ಪ್ ನಮಗ್ ಬೇಕಾಗಿಲ್ಲ. ಬೇಡ್ದಿರೋ ವಿಷಯಕ್ಕೆ ತಲೆ ಹಾಕಿ ಸುಮ್ನೆ ಸ್ಕೋಪ್ ತಗೊಳಕ್ ಬರ್ಬೇಡ. ಅಯ್ಯೋ ಅಮೂಲ್ ಬೇಬಿ, ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೀನ್ ಯಾಕೆ ಕೋಪ ಮಾಡ್ಕೋತಿದ್ಯಾ? ಈ ಕೆಲ್ಸನೆಲ್ಲ ನಾನ್ ಮಾಡ್ದೆ ನೀನ್ ಮಾಡೋದಕ್ಕಾಗತ್ತಾ? ಮಧು ಮಗ ನೀನು. ಒಳಗಡೆ ಎಸಿಲಿ ತಣ್ಣ ಕೂತಿರ್ಬೇಕು, ಹೊರಗಡೆ ನೋಡು ಎಷ್ಟು ಬಿಸಿಲಿದೆ, ಕೆಂಪಾಗ್ಬಿಡ್ತೀಯ ಅಮೂಲ್ ಬೇಬಿ. ನಾಳೆ ಕ್ಯಾಮ್ರಾದಲ್ಲಿ ನಿನ್ ಟ್ಯಾನ್ ಕಾಣಿಸ್ಬಿಟ್ರೆ ಒಳಗೋಗಪ್ಪ ಜಾಣ ಮರಿ. ಇದೇ ಬೇಡ ಅನ್ನೋದು. ಇದನ್ನೆಲ್ಲ ಮಾಡಕ್ಕೆ ಜನ ಇದಾರೆ, ಸುಮ್ನೆ ನೀನ್ ಇನ್ವಾಲ್ವ್ ಆಗ್ಬೇಡ. ಇದೊಳ್ಳೆ ಕತೆ ಆಯ್ತಲ್ಲಪ್ಪ. ಹೆಣ್ಣಿನ ಕಡೆಯಿಂದ ನೋಡಿದ್ರೆ ಮಧು ಮಗಳು ನನ್ ಸ್ವಂತ ಅಕ್ಕ, ಗಂಡಿನ ಕಡೆಯಿಂದ ನೋಡಿದ್ರೆ ಮಧು ಮಗ ನನ್ ಎಕ್ಸ್ ಬಾಯ್ ಫ್ರೆಂಡ್. ಹಾಗಿರುವಾಗ ನಾನ್ ಮುಂದೆ ನಿಂತು ಓಡಾಡ್ಲಿಲ್ಲ ಅಂದ್ರೆ ಏನ್ ಚೆನ್ನಾಗಿರತ್ತೆ ಅಮೂಲ್ ಬೇಬಿ? ಏಯ್, ನಾನೇ ನಿನ್ ಲವ್ ಮಾಡಿರ್ಲಿಲ್ಲ, ನಾನ್ ಯಾವತ್ತೂ ನಿನ್ ಬಾಯ್ ಫ್ರೆಂಡು ಆಗಿರ್ಲಿಲ್ಲ. ನೀನು ನನ್ನ ಅಮೂಲ್ ಬೇಬಿ ಅಂತಾನು ಕರಿಬೇಡ. ಎಷ್ಟು ಹೇಳ್ಬೇಕು ನಿನ್ಗೆ? ಅರ್ಥ ಆಗಲ್ವಾ? ಇಷ್ಟೆಲ್ಲ ಹೇಳಿದ್ರು ನಿಂಗೆ ನಾಚಿಕೆನೇ ಇಲ್ವಾ? ಹೇಗೆ ಹಲ್ಕಿಸ್ಕೊಂಡು ನಿಂತಿದ್ಯಾ ನೋಡು. ಮೊದ್ಲು ಇಲ್ಲಿಂದ ಹೊರಡು. ಇನ್ನೊಂದ್ಸತಿ ಒಂದ್ ಕಣ್ಣು ಕಾಣಿಸ್ಕೊಂಡ್ರೆ ಸರಿ ಇರಲ್ಲ ನೋಡು. ಯಾಕೆ ಭಯನಾ? ಗೊತ್ತು ಅಮೂಲ್ ಬೇಬಿ, ನಾನ್ ನಿನ್ ಕಣ್ಮುಂದೆ ಇದ್ರೆ ಎಲ್ ನಿನಗ್ ನನ್ ಮೇಲೆ ಲವ್ ಆಗ್ಬಿಡುತ್ತೋ ಅನ್ನೋ ಭಯ. ಕರೆಕ್ಟಾ? ಸ್ವಲ್ಪನಾದ್ರೂ ನಯ, ನಾಜೂಕು, ವಿನಯ, ಗೌರವ ಕೊಡೋದನ್ನ ಕಲ್ತ್ಕೋ. ಗಂಡವೀರಿ ತರ ಬೆಳೆದಿರೋ ನಿನ್ನಂಥವಳಿಗೆ ಶಾಸ್ತ್ರದ ಬಗ್ಗೆ ಹೇಳ್ತಾ ಇದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ ನೋಡು. ನಿನ್ನಂಥವಳು ಎಲ್ಲಾ ಶಾಸ್ತ್ರದಲ್ಲೂ ಮುಂದೆ ಇರೋದು ನನಗಿಷ್ಟ ಆಗಲ್ಲ ನೋಡು. ನೀನ್ ಮದ್ವೆ ನೋಡ್ತೀನಿ ಅಂತ ಬೇಡ್ಕೊಂಡಿದ್ದಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದೀನಿ. ಅದನ್ನೇ ನೆಪ ಇಟ್ಕೊಂಡು ಎಲ್ಲದರಲ್ಲೂ ಮೂಗ್ ತುರ್ಸಕ್ ಬಂದ್ರೆ ಸರಿ ಇರಲ್ಲ. ಮದುವೆಗೆ ಮುಂಚೆನೆ ಇಲ್ಲಿಂದ ಆಚೆ ಕಳಿಸ್ಬಿಡ್ತೀನಿ. ಸುಮ್ನೆ ಹೋಗಿ ಎಲ್ಲ ತೆಪ್ಪಗೆ ನಿಂತ್ಕೋ. ಒಂದ್ ನಿಮಿಷ. ನಾನು ಅಷ್ಟೇ, ಈ ಮದ್ವೆ ಮುಗಿದ ಮೇಲೆ ನಿಮ್ ಕಣ್ಣಿಗೆ ಕಾಣಿಸ್ಕೊಳಲ್ಲ ಅಂತ ಹೇಳಿದ್ದೀನಿ. ನಾನ್ ರಿಕ್ವೆಸ್ಟ್ ಮೋಡಲ್ ಇದ್ದೀನಿ ಅಂತ ನಿಮಗ್ ಹೇಗ್ ಬೇಕೋ ಹಾಗ ಅದನ್ನ ಅರ್ಥ ಮಾಡ್ಕೋಬೇಡಿ. ಗೌರವ ಕೊಡೋದನ್ನ ಅಪ್ಪ ಹೇಳ್ಕೊಟ್ಟಿದ್ದಾರೆ, ಆದ್ರೆ ಇನ್ನೊಬ್ರ ನಿರೀಕ್ಷೆ ಗೌರವ ಕೊಡೋದನ್ನ ನಾನ್ ಕಲ್ತಿಲ್ಲ. ನೀವ್ ನನ್ನನ್ನು ಹೇಗ್ ನೋಡ್ತೀರಿ ಅನ್ನೋದು ನಿಮ್ ಕಣ್ಗಳಿಗೆ ಅವಲಂಬಿಸಿದೆ.
ನನ್ ವ್ಯಕ್ತಿತ್ವನಲ್ಲ. ನಾಲ್ಗೆ ಉದ್ದ ಆಯ್ತು ಹುಡುಗಿ ನಿಂದು. ನೋಡಿಮ್ಮ, ಮದ್ವೆ ಮುಗಿಯೋವರೆಗೂ ನಾನು ಇರ್ತೀನಿ, ಎಲ್ಲಾ ಕಡೆ ಇರ್ತೀನಿ. ನಾನಿಲ್ದೆ ಈ ಮದ್ವೆ ನಡೆಯಲ್ಲ. ಆಯ್ತಾ? ಸರಿ, ಸ್ವಲ್ಪ ಖುಷಿ ಖುಷಿಯಾಗಿ ಜೋಶಲ್ಲಿ ನಗ್ನಗ್ನ ಹೂ ಅನ್ಬಾರ್ದಾ? ಇಟ್ಸ್ ಲೈಕ್ ಮೈ ಬಾಯ್ಸ್. ಸತ್ಯ ನೋಡಿದ್ರೆ ಹಿಂಗಿರ್ಬೇಕು ನೋಡೋಕ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಕವರ್ ಮಾಡಿ. ದಿವ್ಯಾ, ಸಖತ್ತಾಗಿ ಬರ್ತಿದೆ ಕಣೆ ಡಿಸೈನು. ನಾನು ಇದನ್ನೇ ಹಾಕ್ಸ್ಕೊತೀನಿ. ಮದು ಮಗಳು ನಾನಾ ನೀನಾ? ಯಾಕೆ ಹೀಗೆ ಉರ್ಕೋತಿಯಾ? ಮತ್ತಿನ್ನೇನು, ಮದ್ವೆ ನಂದು, ಸಂಭ್ರಮ ನಿಂದು. ಯಾಕೆ ಇರಬಾರ್ದು? ಬೆಸ್ಟ್ ಫ್ರೆಂಡ್ ಮದ್ವೆ ಅಂದ್ಮೇಲೆ ಅಷ್ಟು ಸಂಭ್ರಮ ಇಲ್ಲದೆ ಇರುತ್ತಾ? ರೀ, ನಂಗೂ ಇದೇ ಡಿಸೈನ್ ಹಾಕ್ರಿ. ಅಮ್ಮ 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 ಪ್ಲೀಸ್ ಅಮ್ಮ. ಯಾಕ್ರಿತು, ಏನಾಯ್ತು? ನೋಡಿ ಅದಕ್ಕೆ ನಾನ್ ಸತ್ಯ ಅವ್ರಿಗೆ ಮೆಹಂದಿ ಹಾಕ್ತಿದ್ರೆ ಅಮ್ಮ ಅರ್ಧದಲ್ಲೇ ಕರ್ಕೊ ಬಂದ್ಬಿಟ್ರು. ಏನು, ಸತ್ಯಂಗ್ ಮೆಹಂದಿನ? ಹ್ಞೂ, ಅದಕ್ಕೆ ಅವ್ರೊಬ್ರೆ ನನ್ನ ಟ್ಯಾಲೆಂಟ್ಗೆ ಬೆಲೆ ಕೊಡೋದು. ಹೆತ್ತಮ್ಮನೆ ನನ್ನ ಟ್ಯಾಲೆಂಟ್ ನ ತುಳಿತಾರೆ. ನನಗ್ ಯಾಕೆ ಬೇಕಿತ್ತಿದು? ಇವಳು ಬೇರೆ ಹೋಗ್ಬಿಟ್ಲು. ಕೈ ಇಟ್ಕೊಂಡು ಸುಮ್ನೆ ಹಾಗೆ ಕೂತಿರ್ಬೇಕು. ನನಗ್ ಬೇರೆ ಕೈ ಸುಮ್ನಿರಲ್ಲ. ನಿಮ್ದಿನ ಎಷ್ಟೊತ್ತಾಗತ್ತೆ? 1/2 ಅವರ್ ಆಗುತ್ತೆ. ಹೌದಾ? ಅಮ್ಮ ಅಮ್ಮ, ನಾನು ಹೋಗಿ ಸತ್ಯನ್ ಮೆಹಂದಿನ ಕಂಪ್ಲೀಟ್ ಮಾಡಿ ಬರ್ಲಾ? ನೋಡು, ಏನು ಬೇಕಾಗಿಲ್ಲ, ಇಲ್ಲೇ ಕುತ್ಕೊಂಡು ಮೆಹಂದಿ ಹಾಕಿಸ್ಕೊ. ನಾನು ಹೋಗಿ ಅಕ್ಕನ್ ಕರ್ಕೊಂಡು ಬರ್ತೀನಿ. ಅಮ್ಮ ಅಮ್ಮ, ನಿಮ್ದು ಮುಗೀತಾ? ಮುಗೀತು. ಹಾ, ಹಾಗಿದ್ರೆ ಅಲ್ಲೊಬ್ರು ಸತ್ಯ ಅಂತ ಇದ್ದಾರೆ, ಅವ್ರ ಮೆಹಂದಿನ ನೀವೇ ಹೋಗಿ ಕಂಪ್ಲೀಟ್ ಮಾಡಿ ಬರ್ತೀರಾ? ಸರಿ, ಇಲ್ಲಿದ್ದಾರೆ. ಹೀಗೆ ಸ್ಟ್ರೇಟ್ ಹೋಗಿ ಒಬ್ರು ಬಾಯ್ ಕಟ್ ಮಾಡ್ಕೊಂಡಿರ್ತಾರೆ, ಅವರೇ ಸತ್ಯ. ವಾವ್, ಅದಕ್ಕೆ ನಿಮ್ ಮೆಹಂದಿ ಎಷ್ಟು ಸೂಪರ್ ಆಗಿದೆ ಗೊತ್ತಾ? ಈ ರಿತು ಎಲ್ಲಿ ಹೋದ್ಲು? ಇನ್ ಎಷ್ಟೊತ್ತಿದನ್ ಹೀಗೆ ಇಟ್ಕೊಂಡ್ ಕಾಯ್ಬೇಕು? ಅತ್ತೆ, ಎಲ್ಲಿದ್ದೀರಾ? ನಾನು ಎಲ್ಲ ಕಡೆ ಹುಡ್ಕೊಂಡ್ ಬಂದೆ. ಇಲ್ಲೇನ್ ಮಾಡ್ತಿದ್ದೀರಾ ನೀವು? ಏನಿಲ್ಲ ಕಣೆ, ಇದನ್ನ ನೋಡ್ತಾ ಇದ್ದೆ. ಯಾಕತ್ತೆ ಒಂಥರ ಇದ್ದೀರಾ? ಏನಾದ್ರೂ ಬೇಜಾರಾ? ಬೇಜಾರೇನೂ ಇಲ್ಲ, ಆದ್ರೆ ಈ ಮದ್ವೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಕಣೆ. ಅತ್ತೆ, ಇದ್ರಲ್ಲಿ ಯೋಚನೆ ಮಾಡೋ ಅಂಥದ್ದೇನಿದೆ? ಸತ್ಯನೇ ನಿಂತು ಮದುವೆ ಮಾಡಿಸ್ತಾ ಇದ್ದಾಳೆ, ಅಂಥದ್ರಲ್ಲಿ ಭಯ ಯಾಕೆ? ಎಲ್ಲ ಚೆನ್ನಾಗಾಗತ್ತೆ. ಎಲ್ಲ ಚೆನ್ನಾಗ್ ಆಗ್ಲಿ ಅಂತಾನೆ ತಾನೆ ಆಸೆ. ನನ್ ಭಯ ಅದಲ್ಲ, ನನ್ ಭಯ ಆ ಜಾತಕದ್ದು. ದಿವ್ಯಾ ತನ್ನ ಜಾತಕ ಕಳ್ಸೋ ಬದಲು ಸತ್ಯನ್ ಜಾತಕ ಕಳಿಸಿ ತಪ್ಪು ಮಾಡಿದಾಳೆ. ದಿವ್ಯಾ ಮದುವೆ ಸಲುವಾಗಿ ನಾನು ಹೋಗ್ಬೇಕಾಗಿದೆ. ಅತ್ತೆ, ಎಲ್ಲ ಚೆನ್ನಾಗಿ ನಡೀತಿರುವಾಗ
ಈಗ ಯಾಕೆ ಆ ಜಾತಕದ ವಿಷಯ? ಕಳೆದ ಸಲ ಅರ್ಧಂಬರ್ಧ ಸತ್ಯ ಹೇಳಿದ್ವಿ. ಏನಾಯ್ತು? ಮದ್ವೆನೇ ನಿಂತೋಯ್ತು. ಅದಕ್ಕೆ ಮದ್ವೆ ನಿಂತೋಯ್ತು ಅಂತ ನನ್ ಮನ್ಸು ಹೇಳ್ತಾ ಇದೆ ಜಾನಕಿ. ನೀವ್ ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿಲ್ಲ ಅತ್ತೆ. ಜಾನಕಿ, ಸುಳ್ಳಿನ ಅಡಿಪಾಯದ ಮೇಲೆ ಅರಮನೆ ಕಟ್ಟಿದ್ರೆ ಅದು ಬಾಳ್ಕೆ ಬರುತ್ತಾ? ನೀನೇ ಹೇಳು. ಕಾರ್ತಿಕ್ ಜೊತೆ ಹೊಂದಿಕೆ ಆಗಿರೋದು ಸತ್ತಿನ ಜಾತಕ. ನಾವು ಮದುವೆ ಮಾಡಕ್ ಹೊರಟಿರೋದು ದಿವ್ಯನ್ ಜೊತೆ. ಇದು ತಪ್ಪಲ್ವೇನೆ? ನಾವು ರಾಯರ ಕುಟುಂಬಕ್ಕೆ ಮಾಡ್ತಿರೋ ಮೋಸ ಅಲ್ವೇನೆ ಇದು? ಆದ್ರೆ ನಾವೀಗ ಈ ವಿಷಯನ ಅವ್ರಿಗೆ ಹೇಳಿದ್ರೆ ಮದ್ವೆ ನಿಂತು ಹೋಗುತ್ತಲ್ವಾ ಅತ್ತೆ? ಜಾನಕಿ, ನಾವು ಮನುಷ್ಯರಿಗೆ ಮೋಸ ಮಾಡಬಹುದು, ಆದ್ರೆ ಆ ದೇವರಿಗೆ ಮೋಸ ಮಾಡಕ್ಕಾಗತ್ತೇನೆ? ಅವನ್ ಬರದ ಹಣೆ ಬರನ ನಾವು ಬದಲಾಯಿಸಕ್ಕಾಗತ್ತೇನೆ? ಅಂದ್ರೆ ನಾನಂತೂ ರಾಯರಿಗೆ ಸತ್ಯ ಹೇಳ್ಬಿಡೋದು ಅಂತ ತೀರ್ಮಾನ ಮಾಡಿದ್ದೆ. ಜಾನಕಿ, ಸುಳ್ಳಿನ ಭಾರ ಮುಳ್ಳಿನ ತರ ಚುಚ್ಚುತ್ತಾನೇ ಇದೆ ಜಾನಕಿ. ಇರೋ ಸತ್ಯನ ರಾಯರಿಗೆ ಹೇಳ್ಬಿಡೋಣ. ಆಮೇಲೆ ಅವ್ರು ಏನ್ ನಿರ್ಧಾರ ತಗೋತಾರೋ ತಗೊಳ್ಳಿ. ಅತ್ತೆ, ನಂಗೀಗ ಭಯ ಶುರುವಾಯ್ತು. ಈ ಸಲನು ಮದ್ವೆ ನಿಂತೋಗ್ಬಿಟ್ರೆ ನಮಗ್ ಸಾಯೋದ್ ಬಿಟ್ಟು ಬೇರೆ ದಾರಿನೇ ಇಲ್ಲ ಅತ್ತೆ. ಜಾನಕಿ, ಸತ್ಯನ ಮುಚ್ಚಿಟ್ಟು ಮದ್ವೆ ಮಾಡಿದ್ರೆ ದಿನ ದಿನ ನಾವು ಸಾಯ್ತಾ ಇರ್ತೀವಿ. ಈ ಮನಸ್ಸಿನ ಭಾರನ ಕಳ್ಕೊಳ್ಳೋದು ಒಳ್ಳೇದಲ್ವಾ ಜಾನಕಿ? ನೀನು ಕಷ್ಟ ಅದೇ ನೀನ್ ನನ್ ಜೊತೆ ಬರ್ಬೇಡ, ನಾನು ಹೋಗಿ ಹೇಳ್ತೀನಿ. ಆದ್ರೆ ನೀನ್ ನನ್ನನ್ನು ಮಾತ್ರ ತಡಿಬೇಡ ಅಷ್ಟೆ. ಇದನ್ ಯಾರು ಬರ್ದವ್ರು? ರಿತುನಾ ಅಥವಾ ಮೆಹಂದಿ ಹುಡುಗಿನ? ಇಷ್ಟಕ್ಕೂ ಈ ಅಕ್ಷರನ್ ಯಾಕಪ್ಪ ಬರದ್ರು? ಇದನ್ ನೋಡೆ ಅಮೂಲ್ ಬೇಬಿ ರಂಪ ಮಾಡಿರ್ಬೇಕು. ಹಕ್ಕಿ ಕೂತಿದ್ದಕ್ಕೂ ರೆಂಬೆ ಮುರಿದಿದ್ದಕ್ಕೂ ಸರಿ ಹೋಯ್ತು. ನಾನ್ ಬೇರೆ ಇವನಿಗೆ ಸರಿಯಾಗಿ ರೇಟ್ ಬಿಟ್ಟು ಕಳಿಸ್ಬಿಟ್ಟೆ. ಪಾಪ. ಅಮೂಲ್ ಬೇಬಿ, ಅಮೂಲ್ ಬೇಬಿ, ನೋಡಿ ಸರ್, ಎಲ್ಲ ತಂದಿಟ್ಟಿದ್ದೀನಿ. ಜನ ಎಲ್ಲ ನಾನೇ ಎಲೆಕ್ಟ್ರಿಷಿಯನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಲೈಟ್ ಮಾಡು, ಇಲ್ಲಿ ಡೆಕೋರೇಷನ್ ಲೈಟ್ ಕೊಡು ಅಂತ ಹಿಂಸೆ ಇಡ್ತಾ ಇದ್ದಾರೆ. ಸರ್, ನಾನು ಅಡಿಗೆ ಕೆಲ್ಸಕ್ಕೆ ಬಂದಿರೋದು, ನಾನು ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಕೆಲಸ ಇದೆ ನಂಗೆ. ಸಾರಿ ಸರ್, ನಮ್ ಕೆಲಸದವ್ನು ಇವತ್ತು ಕೈ ಕೊಟ್ಬಿಟ್ಟಿದ್ದಾನೆ. ನಮ್ಮ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಕೆಲಸ ಎಲ್ಲ ನನ್ನ ತಲೆ ಮೇಲೆ ಬಿದ್ದ್ಬಿಟ್ಟಿದೆ. ನಿಮ್ಮ ಅಡಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟೆಲ್ಲ ಕೆಲಸ ಇಲ್ಲ ಅಂದ್ರೆ ಸ್ವಲ್ಪ ಹೆಲ್ಪ್ ಬರ್ಬೋದಾ? ಅಲ್ಲ ಸರ್, ಅಡಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಕೆಲಸ ಇದೆ ನನಗೆ. ಬಿಟ್ಟಿ ಮಾಡ್ಬೇಡ್ರಿ, ದುಡ್ಡು ಕೊಡ್ತೀನಿ. ಅದು ಸರಿ ಅನ್ನಿ, ನನಗೂ ಈ ಕೆಲಸ ಕಲಿಯಕ್ಕೆಲ್ಲ ಇಷ್ಟನೇ. ನಿಮ್ ಜೊತೆ ನಿಂತ್ಬಿಡ್ತೀನಿ ಬಿಡಿ. ಸದ್ಯ ನೀವಾದ್ರೂ ಸಿಕ್ಕಿದ್ರಲ್ಲ. ಅಲ್ಲ ಸರ್, ನಂದೊಂದು ಡೌಟ್ ಇದೆ. ನೀವು 100 ಕಡೆ ಕನೆಕ್ಷನ್ ಕೊಟ್ಟಿರ್ತೀರಾ, ಅಲ್ಲ ಮಿಸ್ ಆಗಲ್ಲ. ಒಂದ್ ವೇಳೆ ಶಾರ್ಟ್ ಆದ್ರೆ ಹೇಗ್ ಕನೆಕ್ಷನ್ ತಪ್ಪಿಸ್ತೀರಾ ಅಂತ. ಏನ್ ಮಾಡ್ತೀವಿ? ಮೇನ್ ಆಫ್ ಮಾಡ್ತೀವಿ, ಇಲ್ಲ ಫೀಸ್ ತೆಗಿತೀವಿ. ನಿಮ್ ಮುಂಜಾಗ್ರತೆ ನೋಡಿ ಖುಷಿ ಆಯ್ತು. ಇದು ಕೆಲ್ಸಗಾರ ಲಕ್ಷಣ. ನೀವು ಸಾಧ್ಯ ಆದ್ರೆ ನನ್ ಜೊತೆ ಬಂದ್ಬಿಡಿ, ನಾನ್ ಕೆಲ್ಸ ಕಲಿಸ್ತೀನಿ. ಹಾ ಸರಿ ಸರ್. ಅಲ್ಲ ಅಲ್ಲಿ ಏನೋ ಮಾಡ್ತಾ ಇದ್ರಲ್ಲ, ಏನದು? ಏನಿಲ್ಲ ಸರ್,
ಇದು ಬಟನ್ ಪ್ರೆಸ್ ಮಾಡಿದ್ರೆ ಲೈಟ್ ಅವಾಗ ಚೇಂಜ್ ಆಗ್ತಾ ಇರ್ತದೆ ಅಷ್ಟೇ. ಅಮ್ಮ, ಗಿರ್ಜಮ್ಮ, ಎಲ್ಲಿ ಹೋಗ್ತಾ ಇದ್ದೀರಾ? ಅದು ಯಾರನ್ನು ಹುಡುಕ್ತಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ಅಲ್ಲಿ ಸಂಗೀತ ಶುರುವಾಗಿದೆ, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ಏನ್ ಹೇಳಿದ್ರು ಸಂಗೀತ? ಯಾವ ಸಂಗೀತ? ಅಯ್ಯೋ ಗಿರ್ಜಮ್ಮ, ಅದ್ ಯಾವ್ದೋ ಹುಡುಗಿ ಹೆಸರಲ್ಲ. ಮೆಹಂದಿ ಶಾಸ್ತ್ರಕ್ಕಿಂತ ಮುಂಚೆ ಹಾಡು, ಹರಟೆ, ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ ಅದು. ಓ ಅದಾ? ಅಲ್ಲಿ ಬಂದ್ ನಾವೇನ್ ಮಾಡೋದಿದ್ಯೆ? ಇದೊಳ್ಳೆ ಕತೆ ಆಯ್ತಲ್ಲ, ಎಲ್ರು ಅಲ್ಲೇ ಇರ್ತಾರೆ. ಅದು ಅಲ್ದೆ ಹುಡುಗಿ ಅಜ್ಜಿ ನೀನು ಇಲ್ದೆ ಹೋದ್ರೆ ಹೇಗೆ? ಸುಮ್ನೆ ಬಾ ಅಜ್ಜಿ. ಅದೆಲ್ಲ ನಮಗೆ ಗೊತ್ತಾಗಲ್ಲ ಕಣೆ. ಹೌದು, ನೀನು ರಾಯರ್ನ ಎಲ್ಲಾದ್ರೂ ನೋಡಿದ್ಯಾ? ಅಮ್ಮ, ಬೀಗ್ರ ಮನೆಯವರೆಲ್ಲ ಅಲ್ಲೇ ಇದ್ದಾರೆ, ರಾಯರು ಅಲ್ಲೇ ಇದ್ದಾರಮ್ಮ. ನೀವಲ್ಲಿ ಇಲ್ದೇ ಇದ್ದದನ್ನ ನೋಡಿ ಅವರೇ ಹೆಣ್ಮನ್ ಕರ್ಕೊಂಬನ್ನಿ ಅಂತ ಹೇಳಿದ್ದು. ಬನ್ನಿ ಹೋಗೋಣ. ಸರಿ, ನಿನ್ಗೇನಾಯ್ತು? ಯಾಕೆ ಹೀಗಿದ್ಯಾ? ನನಗೇನಾಗಿಲ್ಲ. ಏನಾಗಿಲ್ವಂತೆ? ನಿನ್ ಕಣ್ಣೆಲ್ಲ ಯಾಕೆ ಕೆಂಪಗಾಗಿದೆ? ಆಗ್ಲೇ ಕಣ್ಣಿಗೆ ಧೂಳ್ ಬಿತ್ತು, ಉಚ್ಕೊಂಡೆ, ಅದಕ್ಕೆ ಕೆಂಪಾಗಿರ್ಬೇಕು. ಈಗೇನು ನನ್ ಕಣ್ ಮುಖ್ಯನಾ ಅಥವಾ ಅಲ್ಲಿಗೆ ಹೋಗೋದ್ ಮುಖ್ಯನಾ? ಯಾವಾಗ್ಲೂ ಅನುಮಾನನೇ ನಿಂದು. ಸುಮ್ನೆ ಬಾ ಅಜ್ಜಿ, ಬಾ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ ಕಾರ್ತಿಕ್ ಅಣ್ಣ ಮತ್ತೆ ದಿವ್ಯಾ ಅತ್ಕೆಯ ವಿವಾಹ ಮಹೋತ್ಸವಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ನಮ್ ಕಾರ್ತಿಕ್ ಅಣ್ಣ ಮತ್ತೆ ದಿವ್ಯಾ ಅತ್ಕೆಯ ವಿವಾಹ ಮಹೋತ್ಸವಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. How is the Josh? Hi sir. How is the Josh? Hi sir. How is the Josh? Hi sir. Josh. ಪುಸ್ತಕದ ಬದನೆಕಾಯಿ ಏನಾಯ್ತು ನಿಂಗೆ? ಇಷ್ಟೊತ್ತು ಚೆನ್ನಾಗಿದ್ದೆ. ಏಯ್ ನಗೋಲೈ, ದೊಡ್ಡ ಚಪ್ಪಾಳೆ. ಈ ಜೋಶು ಕಾರ್ಯಕ್ರಮ ಮುಗಿಯ ತನಕ ಹೀಗೆ ಹೈ ಆಗಿರ್ಬೇಕು. ಜೊತೆಗೆ ಮದ್ವೆ ಗಂಡು ಹೆಣ್ಣನ್ನ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ದೊಡ್ಡಮ್ಮನಿಂದ ಪರ್ಮಿಷನ್ ಸಿಕ್ಕಿದೆ. ಸೊ ಥ್ಯಾಂಕ್ಸ್ ಫಾರ್ ದೊಡ್ಡಮ್ಮ. ಸೊ ನಮ್ಮ ಅಣ್ಣ ಮತ್ತೆ ಅತ್ತೆಯ ಬ್ಯಾಚುಲರ್ ಜೀವನದ ಕೊನೆ ಗಳಿಗೆರಿ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿ ಕಾರ್ಯಕ್ರಮ ಶುರು ಮಾಡೋಣ. ಆಹಾ, ನಮ್ಮ ಅಣ್ಣನ್ ಮುಖ ನೋಡಿ ಅದ್ಕೆ ಅಂತಿದ್ದಾಗೆ ಅವ್ರನ್ನ ಹುಡ್ಕಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ. ವೇಟ್ ಬ್ರದರ್, ನಿಮ್ ಹುಡುಗಿ ಇನ್ನೂ ಬಂದಿಲ್ಲ, ಇನ್ನೇನ್ ಬಂದ್ಬಿಡ್ತಾರೆ. ಬೈ ದ ವೇ, ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನಂತಂದ್ರೆ ನಾವ್ ಎಲ್ಲ ಬರೀ ಗಂಡು ಹೆಣ್ಣನ್ ಮಾತ್ರ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಇದು ನಮ್ ದಿನ. ಸೊ ನಾವ್ ಎಲ್ರು ಇದ್ರಲ್ಲಿ ಭಾಗವಹಿಸ್ತಾ ಇದೀವಿ. Yes, we are celebrating our life here. ಸೊ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ವಿನಂತಿ.
ಎಲ್ರು ರೆಡಿನಾ? ಅವ್ರು ರೆಡಿ. ನಾವು ರೆಡಿ. ನಮ್ ಹುಡ್ಗನ್ ಮನೆ ಕಡೆಯವರು ನಮ್ಮ ಅಪ್ಪ ಮತ್ತೆ ನಮ್ ದೊಡ್ಡಪ್ಪ ನಾವ್ ರೆಡಿ ಅಂತ ಇಷ್ಟು ಜೋಶ್ ಆಗಿರ್ಬೇಕಾದ್ರೆ ಈ ಹುಡುಗಿ ಮನೆ ಕಡೆಯವರು ಈ ಸಪ್ಪ ಕೂತ್ಕೊಂಡ್ರೆ ಹೇಗ್ರಿ? ರೆಡಿನಾ? ನಾವೇನ್ ಕಮ್ಮಿನ, ನಾವು ರೆಡಿ. ಏನ ಲಾಚಿ ಕೊಡೋದು ನೋಡು. That's good. ಸೂಪರ್ ರೀ. ಇನ್ನೇನ್ ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಶುರು ಮಾಡ್ಬಿಡೋಣ. ಬಾಲ ಎಲ್ಲಿದ್ಯಾ? ಈ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಎಲ್ಲೋ ತೊಲಗಿ ಹೋಗಿದ್ದಾರೆ. ನಾನು ಈ ಟೈಮಲ್ಲೇ ಬಂದು ನನ್ನನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಇದೇ ಸರಿಯಾದ ಟೈಮ್. ಸಾರಿ ದಿವ್ಯಾ, ಈ ಸಲ ನಿನ್ ಪ್ಲಾನ್ ಬಗ್ಗೆ ಇನ್ಫಾರ್ಮ್ ಮಾಡದೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಈಗ ಲೈಟ್ ಆಫ್ ಆಗತ್ತೆ. ಎಲ್ರಿಗೂ ಏನಾಯ್ತು ಅಂತ ಗೊತ್ತಾಗೋ ಅಷ್ಟರಲ್ಲಿ ನೀನು ನನ್ ಜೊತೆ ಇಲ್ಲಿಂದ ದೂರ ಹೋಗಿರ್ತೀಯ. ಇವ್ರು ಯಾರ ಕೈಗೂ ನೀನ್ ಸಿಗಲ್ಲ. ಇವತ್ತಿಂದ, ಈ ಕ್ಷಣದಿಂದ ನೀನು ನನ್ನವಳು ಮಾತ್ರ.
ನೀನು ಆಗ್ಲೇ ಪವರ್ ಕಟ್ ಮಾಡಿದ್ದು ನೀನೇನಾ? ಓ ಮೇಡಮ್, ನಾನೇ. ಇನ್ನೇನ್ ದಿವ್ಯಾನ್ ಎತ್ತಾಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ. ಅಷ್ಟರಲ್ಲಿ ಆ ಸತ್ಯನ್ ಹುಡುಗರು ಬಂದು ಲಾಕ್ ಮಾಡ್ಬಿಟ್ರು. ಏಯ್, ನೋಡ್ಕೊಂಡು ಪ್ಲಾನ್ ಮಾಡ್ಬೇಕು ತಾನೆ, ಅಷ್ಟು ಬುದ್ಧಿ ಬೇಡ ನಿನಗೆ. ಅವಳು ರೂಮಿಂದ ಸ್ಟೇಜ್ಗೆ ಹೋಗೋ ಗ್ಯಾಪ್ ಅಲ್ಲಿ ಕಿಡ್ನಾಪ್ ಮಾಡೋಣ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಸತ್ಯ ಮತ್ತು ಸತ್ಯನ ಹುಡುಗರು ದಿವ್ಯನ್ ಸುತ್ತ ಇರುವಾಗ ದಿವ್ಯಾನ ಎತ್ತ ಹಾಕೊಂಡು ಹೋಗೋದು ಅಷ್ಟೊಂದು ಸುಲಭ ಅಲ್ಲ. ಹೌದು ಬಾಲ, ಸತ್ಯ ಅವಳ ಹುಡುಗರ್ನೆಲ್ಲ ದಿವ್ಯನ್ ಸುತ್ತ ಬಿಟ್ಟಿದ್ದಾಳೆ. ಈ ಮದ್ವೆ ಆಗೋವರೆಗೂ ಅವರೆಲ್ಲರೂ ಅವಳ ಜೊತೆನೇ ಇರ್ತಾರೆ. ನೀನು ಅದ್ ಹೇಗೆ ಅವ್ರ ಕಣ್ ತಪ್ಸಿ ದಿವ್ಯನ್ನ ಕರ್ಕೊಂಡು ಹೋಗ್ತೀಯಾ? ನಿಜವಾಗ್ಲೂ ನಿನ್ ಕೈಲಿ ಕೆಲ್ಸ ಆಗತ್ತಾ ಬಾಲ? ನಮ್ಮನೇನಾದ್ರೂ ಲವ್ ಸ್ಟೋರಿ ಕೇಳ್ಬಿಟ್ರೆ ನಾವ್ ಯಾವ ಲವ್ ಸ್ಟೋರಿ ಹೇಳೋದು? ನಿನಗೇನು ರೋಡ್ಗೊಂದು ಲವ್ ಸ್ಟೋರಿ ಯಾವ್ದಾದ್ರು ಒಂದು ಉದ್ರಸು. ಸ್ವಲ್ಪ ನೆಕ್ಸ್ಟ್ ಫಸ್ಟ್ ಲವ್ ಸ್ಟೋರಿ ಯಾರ್ದು ಅಂತ ನೋಡೋಣ. ರಾಕೇಶ್ ಅವರೇ, ಈ ಸತಿನೂ ನೀವೇ ಚಿಟ್ಟೆತ್ತಿ. ನೋ ಪ್ರಾಬ್ಲಮ್, ನೀವೇ ಅನೌನ್ಸ್ ಮಾಡಿ. ಕಾರ್ತಿಕ್, ಎಸ್, ಕಾರ್ತಿಕ್ ನಮ್ಮ ಅಣ್ಣ ಈ ಕಾರ್ಯಕ್ರಮದ ಕೇಂದ್ರ ಬಿಂದು. ಮದುಮಗ ಅವ್ರನ್ನ ಸ್ಟೇಜ್ ಮೇಲೆ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೂ ಅದೇನೇನ್ ಕೊರಿತಾನೋ. ಈಗ ನೀನ್ ಮಾತಾಡೋದನ್ನ ಕೇಳೋದಕ್ಕೆ ನಾವೆಲ್ಲ ಕಾಯ್ತಾ ಇದೀವಿ. ಮದುವೆ ಹತ್ರ ಬರ್ತಿದ್ದ ಹಾಗೆ ಹಾಗೆ ಕಣಪ್ಪ, ಗಂಡು ಮಕ್ಕಳಿಗೆ ಮಾತೇ ಹೊರಡೋದಿಲ್ಲ. ಯಾಕೆ ಹೇಳು, ಹೆಣ್ಣು ಮಕ್ಕಳು ಮಾತು ಜಾಸ್ತಿ ಆಗ್ಬಿಡುತ್ತಲ್ಲ. ಮಾತಾಡೋಕೇನೋ 100 ಮಾತಿದೆ, ಆದ್ರೆ ಯಾಕೋ ಇಲ್ಲಿ ನಿಂತ ಮೇಲೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನೋ ಒಂಥರ ಫೀಲಿಂಗು, ಒಳಗೆ ಒಂಥರ ತಳಮಳ. ನೀವು ಲವ್ ಎಟ್ ಫಸ್ಟ್ ಸೈಟ್ ನ ನಂಬ್ತೀರಾ? ಅಣ್ಣ, ನಾನಂತೂ ನಂಬ್ತೀನಿ. ನನಗೆ ಯಾವತ್ತೂ ಅದ್ರ ಬಗ್ಗೆ ನಂಬಿಕೆನೇ ಇರ್ಲಿಲ್ಲಪ್ಪ. ಅದ್ ಹೇಗೆ ಮೊದಲನೇ ಸತಿ ನೋಡ್ದಾಗ್ಲೇ ಲವ್ ಆಗ್ಬಿಡುತ್ತೆ? ನನ್ಗೆ ಅರ್ಥನೇ ಆಗ್ತಿರ್ಲಿಲ್ಲ. ಪ್ರೀತಿ ಅಂದ್ರೆ ಏನು? ಒಬ್ಬರನ್ನೊಬ್ರು ನೋಡ್ಬೇಕು, ತಿಳ್ಕೊಬೇಕು, ಒಡನಾಡ್ಬೇಕು ಅಲ್ವಾ? ಜೀವನ ಪೂರ್ತಿ ಜೊತೆಲೇ ಇರಬೇಕು ಅಂತ ಅನಿಸ್ಬೇಕು. ಅದೇ ಅಲ್ವಾ ಪ್ರೀತಿ? ನಾನು ಹೀಗೆ ಅನ್ಕೊಂಡಿದ್ದೆ. ನನ್ಗಂತೂ ಲವ್ ಎಟ್ ಫಸ್ಟ್ ಸೈಟ್ ಆಗದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಅದು ದಿವ್ಯಾ ಅವ್ರನ್ನ ನೋಡೋರು.
ದಿವ್ಯಾ ಅವ್ರನ್ನ ನೋಡಿದ್ಮೇಲೆ ನನ್ ಎಲ್ಲ ಆಲೋಚನೆಗಳು ಉಲ್ಟಾ ಆಗೋಯ್ತು. ದಿವ್ಯಾ ಅವ್ರನ್ನ ನೋಡಿದ ದಿನಾನೇ ನಾನ್ ಲವ್ ಅಲ್ಲಿ ಬಿರೋದೆ. ಮದ್ವೆ ಆಗೋದಾದ್ರೆ